ಪ್ರಪಂಚದಲ್ಲಿ ಪರಮಾತ್ಮ ಯಾರಿಗೂ ಮೋಸ ಮಾಡಿದ್ದು ನನಗೆ ಗೊತ್ತಿಲ್ಲ, ಪ್ರಕೃತಿಯು ಯಾರಿಗೂ ಮೋಸ ಮಾಡಿಲ್ಲ. ಆ ನಾನು ಅನ್ನೋ ಈಗೋ ಇದೆಯಲ್ಲ, ಅದು ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ. ಇದು ನಾನು ಅಲ್ಲ, ನಾವು. ಯಾಕೆ ಭಗವಂತ ಸುರಕ್ಷಿತವಾಗಿದ್ದಾನೆ? ಯಾಕೆ ಅವನು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಯಾವ ಮಗ ಆ ಸತ್ಕರ್ಮವನ್ನು ತಂದೆಗೆ ದಾನ ಮಾಡ್ತಾನೆ ಅದನ್ನು ಪಿತೃಕರ್ಮ ಅಂತ ಹೇಳಿ. ಅವನು ನಿಜವಾದ ಮಗ, ಅವನ ಹತ್ರ ಆ ಪುಣ್ಯದ ತಾಕತ್ತಿರುತ್ತೆ, ಅದನ್ನು ತಂದೆಗೆ ಅವನು ಧಾರೆ ಏರಿರ್ಬೋದು. ಪ್ರಾಣಿ ಪಕ್ಷಿಗಳಿಗೆ ಪಂಚಭೂತಗಳ ಸ್ವರೂಪ, ಅವುಗಳಿಗೆ ಇಡುತ್ತೆ, ಬಾಯಿಲ್ಲ ಅಂಥೇಳಿ. ಒಬ್ಬ ಮನುಷ್ಯ ತಲೆ ಕೆಟ್ಟು ನಿಂತಾಗ ಆ ವೃಕ್ಷಗಳ ಹತ್ರ 10 ನಿಮಿಷ ಕೂತ್ರೆ ಅವನಿಗೆ ಸಮಾಧಾನ ಸಿಗುತ್ತೆ. ಈ ಜಗತ್ತಲ್ಲಿ ದೊಡ್ಡ ಪೂಜೆ ಅಂತ ಏನಾರಿದ್ರೆ ಈ ಅನುಷ್ಠಾನಗಳಲ್ಲಿ ದೊಡ್ಡ ಅನುಷ್ಠಾನ ಒಂದು ಸತ್ಯನಿಷ್ಠೆ. ಸತ್ಯನಿಷ್ಠೆ ಆಗಲಿಲ್ಲ ಅಂದರೆ ಸತ್ಯಂ ಅನಂತಂ ಬ್ರಹ್ಮ ಅಂತ. ಆ ಸತ್ಯದಲ್ಲಿದ್ದಾಗ ಭಗವಂತನ ಗುಣಗಳು ನಿಮಗೆ ಬರುತ್ತಂತೆ. ಅವನು ಗುಣ ಇಲ್ಲ, ಅವನು ಗುಣಾತೀತನೂ ಹೌದು, ಅವತಾರ ಗುಣಗಳುಂಟು ಅವನ ಹತ್ರ. ಅದರಲ್ಲಿ ಅವನ ಮೇಯ್ನ್ ಗುಣ ಸತ್ಯ, ನೆಕ್ಸ್ಟು ಅಹಿಂಸ, ಅದನ್ನೇ ಅನಂತಂ ಅಂತ ಹೇಳ್ತಾರೆ. ಅಂದರೆ ಇನ್ಫೈನೈಟ್ ಅಂತ. ನೀನು ಯಾವಾಗ ಇನ್ಫೈನೈಟ್ ಆಗ್ತಿ? 4 ಜನರ ಮನುಷ್ಯರ ಸೇವೆ ನೀನು ಮಾಡಿದಾಗ ನೀನು ಇನ್ಫೈನೈಟ್ ಆಗ್ತಿ. ಹೇಗೆ ಅಂತ ಹೇಳ್ತೀನಿ. ಆ ನಾನು ಅನ್ನೋ ಈಗೋ ಇದೆಯಲ್ಲ, ಅದು ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ. ಇದು ನಾನು ಅಲ್ಲ, ನಾವು ಅಂತ. ಐ ಇದ್ದಿದ್ದು ಏನಾಯಿತು, ಅವನು ಮನೆ ಮಟ್ಟಿನ ಎಕ್ಸ್ಪ್ಯಾನ್ಷನ್ ಆದರೆ ಐ ಲವ್ ಯು ಅಂತ ಯು ಆಯ್ತಷ್ಟೆ, ನಾನು ನೀನು ಆಯ್ತಷ್ಟೆ. ಆ ನಾನು ಇನ್ನೂ ಎಕ್ಸ್ಪ್ಯಾನ್ಷನ್ ಆದಾಗ, ಸ್ವಾರ್ಥ ಬಿಟ್ಟಾಗ ಅದು ನಿಸ್ವಾರ್ಥ ಆಗಿ ವಿ ಆಗುತ್ತೆ, ನಾವು ಆಗ್ತದೆ ಅಂತ. ಸೊ ದ ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ದ ಡಿವೈನಿಟಿ ಈಸ್ ನೆಕ್ಸ್ಟ್ ಅಂತ. ಇನ್ನು ಪುಟ್ಟಪರ್ತಿಯವರ ಭಾಷೆಯಲ್ಲಿ ಹೇಳಬೇಕಂದ್ರೆ ಲವ್ ಆಲ್ ಆ್ಯಂಡ್ ಸರ್ವ್ ಆಲ್ ಅಂತ. ಅರ್ಥ ಏನು? ಹೃದಯದಿಂದ ಎಲ್ಲರನ್ನೂ ಪ್ರೀತಿಸು. ಆ ಪ್ರೀತಿ ಬರೀ ಭಾವಿಕ ಪ್ರೀತಿ ಆಗಿರಬಾರ್ದು, ಸೇವೆಯೂ ಆಗಿರಬೇಕು. ಆ್ಯಕ್ಷನಲ್ಲೂ ಆ ಪ್ರೀತಿ ಇರಬೇಕು. ಯಾರಿಗೆ ನೀಡಿದೆ ಅವರಲ್ಲಿ ದೇವರನ್ನು ನೋಡೋದು ಕಲೀರಿ. ಯಾಕೆ ಭಗವಂತ ಸುರಕ್ಷಿತವಾಗಿದ್ದಾನೆ. ಯಾಕೆ ಅವನು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಅವನಿಗೆ ನಾವೇನೋ ಕೊಡುವುದಂತೇನಿಲ್ಲ ಅಲ್ಲ. ಮತ್ತು ಗುರೂಜಿ ಯಜ್ಞಗಳು ಮಾಡ್ತಾರೆ, ಕರ್ಮಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅವನು ಕರ್ಮಗಳನ್ನು ಮಾಡಬೇಕು ಅಂತ. ಯಾವ ಕರ್ಮ ಮಾಡಬೇಕು? ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಗೀತೆಯಲ್ಲಿ ಹೇಳಿದ 5 ಕರ್ಮ ಇದೆ. ಪಂಚಋಣಗಳನ್ನು ಶಾಸ್ತ್ರ ಹೇಳುತ್ತೆ. ಅದರಲ್ಲಿ ಪ್ರಕೃತಿಯ ಋಣವೂ ಬಂತು, ಋಷಿ ಋಣ, ಇದೆಲ್ಲ. ಪಿತೃಋಣ ಅಂದರೆ ತಂದೆ ತಾಯಿ ಶರೀರ ಕೊಟ್ಟವರು ಋಣ ತೀರಿಸ್ಬೇಕು. ಬರೀ ತರ್ಪಣ ಬಿಟ್ಟು ಅವರಿಗೆ ಪಿಂಡ ಶರೀರ ಕೊಡೋದು ಮಾತ್ರ ಅಲ್ಲ, ಸತ್ಕರ್ಮ ಮಾಡಿಬಿಟ್ಟು ಯಾವ ಮಗ ಆ ಸತ್ಕರ್ಮವನ್ನು ತಂದೆಗೆ ದಾನ ಮಾಡ್ತಾನೆ ಅದನ್ನು ಪಿತೃಕರ್ಮ ಅಂತ ಹೇಳು. ಹಾಗಾಗಿ 10 ಜನನ ಕರೆದು ಊಟ ಹಾಕೋದು, ದಾನಾದಿಗಳನ್ನು ಮಾಡೋದು, ಅದನ್ನು ಒಂದಿನ ಮಾಡಿದರೆ ತಂದೆಯ 70 ವರ್ಷದ ಪಾಪ ಹೋಗ್ತದೆ ಅಂತ ನಾನು ನಂಬುವುದಿಲ್ಲ. ಯಾವ ಮಗ ನಿತ್ಯವೂ ಗಾಯತ್ರಿ ಅನುಷ್ಠಾನ ಮಾಡಿ, ಅಗ್ನಿಹೋತ್ರಾದಿಗಳನ್ನು ಮಾಡಿ, ಅದಾಗಲಿಲ್ಲ ಅಂದರೂ ದೊಡ್ಡ ವ್ರತ ಆದ ಟ್ರಾನ್ಸ್ಪರೆನ್ಸಿ, ಸತ್ಯನಿಷ್ಠೆಯನ್ನು ಜೀವನದಲ್ಲಿ ಇಟ್ಕೊಂಡು 4 ಜನಕ್ಕೆ ಉಪಕಾರಿಯಾಗಿ ಬದುಕ್ತಾನಲ್ಲ, ಅವನು ನಿಜವಾದ ಮಗ. ಅವನ ಹತ್ರ ಆ ಪುಣ್ಯದ ತಾಕತ್ತಿರುತ್ತೆ, ಅದನ್ನು ತಂದೆಗೆ ಅವನು ಧಾರೆ ಏರಿರ್ಬೋದು ಅಂತ. ಅದಕ್ಕೆ ಅದನ್ನು ಪಿತೃಕರ್ಮ ಅಂತ, ತರ್ಪಣ ಅಂತ ಹೇಳೋದಕ್ಕೆ. ತಾನು ಮಾಡಿದ ಎಲ್ಲ ತಪಸ್ಸು, ಅನುಷ್ಠಾನ, ಪುಣ್ಯ ಎಲ್ಲವನ್ನು ನನ್ನ ಪಿತೃಗಣಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅದನ್ನು ತರ್ಪಣ, ತಾ ಪ್ಲಸ್ ಅರ್ಪಣೆ. ಸೊ ಹಾಗಾಗಿ 5 ಕರ್ಮಗಳನ್ನು ಅವನು ಮಾಡಬೇಕು. ಗೋವಿನ ರಕ್ಷಣೆ, ಯಾವುದರಿಂದ ಈ ಭೂಮಿ ಪವಿತ್ರವಾಗಿದೆ ಆ ಜೀವಿಗಳ ರಕ್ಷಣೆ ಮಾಡಬೇಕು. ಅದನ್ನು ಸನಾತನ ಧರ್ಮದಲ್ಲಿ ಗೋಮಾತೆ ಅಂತ ಹೇಳುತ್ತಾರೆ. ಯಾವುದರಿಂದ ಈ ಸೃಷ್ಟಿ ಆಮ್ಲಜನಕವನ್ನು ಫ್ರೀಯಾಗಿ ನಾವು ತಗೊಳ್ತಾ ಇದ್ದೀವಿ, ಜಲವನ್ನು ಫ್ರೀಯಾಗಿ ತಗೊಳ್ತಿದ್ದೀವಿ. ಆ ಜಲಕ್ಕೂ ಆಮ್ಲಜನಕ್ಕೂ ಮೂಲ ದೇವತೆ ಯಾರು? ವೃಕ್ಷಗಳು. ಆ ವೃಕ್ಷಗಳ ಪಾಲನೆ ಮಾಡಬೇಕು. ಇನ್ನೊಂದು, ನಿನಗೆ ದೇಹ ಕೊಟ್ಟು ನಿನ್ನಿಂದ ಈ ಸತ್ಕರ್ಮಕ್ಕೆ ಕಾರಣ ಆಗಿದ್ದಾರಲ್ಲ ನಿನ್ನ ತಂದೆ ತಾಯಿ, ಅವರ ಸೇವೆ ಮಾಡಬೇಕು. ಇನ್ನೊಂದು, ನಿನಗೆ ಜ್ಞಾನ ಕೊಟ್ಟು ಈ ಕರ್ಮಗಳ ಬಗ್ಗೆ ವಿವೇಕ ಕೊಟ್ಟನಲ್ಲ, ಗುರುವಿನ ಕೆಲಸ ಮಾಡಬೇಕು. ಜೊತೆಗೆ ಇದನ್ನೆಲ್ಲ ನಿನಗೆ ಕೊಟ್ಟನಲ್ಲ ಭಗವಂತ, ಅವನಿಗೋಸ್ಕರ, ಅವನ ಸೃಷ್ಟಿ ರಕ್ಷಣೆಗೋಸ್ಕರ ನೀನು
ಈ 3 ಥರ ಯಜ್ಞಗಳನ್ನು ಮಾಡಬೇಕು. ಒಂದು ಜ್ಞಾನಯಜ್ಞ, ಇನ್ನೊಂದು ತಪೋಯಜ್ಞ, ಇನ್ನೊಂದು ಕರ್ಮಯಜ್ಞ. ಕರ್ಮಯಜ್ಞದಲ್ಲಿ ಏನು ಬಂತು? ಯಾಗಾದಿಗಳು ಬಂತು, ವೇದೋಕ್ತ ಕರ್ಮಗಳು. ಜ್ಞಾನದಲ್ಲಿ ವೇದಾಂತಗಳು ಬಂತು. ಇನ್ನೊಂದು ಇದೆರಡನ್ನು ತಿಳಿದ ಮೇಲೆ ತಕ್ಕ ಮಟ್ಟಿಗೆ ತಪಸ್ಸು, ಅನುಷ್ಠಾನ, ಪ್ರಪಂಚದ ಹಿತಕ್ಕೋಸ್ಕರ ಧ್ಯಾನ ಮಾಡೋದು. ನಾವು ನಾರ್ಮಲಿ ಧ್ಯಾನ ಮಾಡ್ತೀರಿ ನಮ್ಮ ಉದ್ಧಾರಕ್ಕೆ, ಪ್ರಾರ್ಥನೆ ಮಾಡ್ತೀವಿ ನಮ್ಮ ಉದ್ಧಾರಕ್ಕೆ. ಅದನ್ನು ಚೂರು ಎಕ್ಸ್ಪ್ಯಾನ್ಷನ್ ಮಾಡಿದರೆ ಅದು ಸೇವೆ ಆಗ್ತದೆ. ಈ ದೇವರಿಗೆ ನಾವೇನು ಕೊಡ್ತೀವಿ? ವಸ್ತ್ರ ಕೊಡ್ತೀವಿ, ಅದನ್ನೇ ಬಡವರಿಗೆ ಕೊಡುವ. ದೇವರಿಗೆ ಇಟ್ಟು, ದೇವ್ರ ಫೋಟೋದ ಎದುರುಗಡೆ ಇಟ್ಟು ಅದನ್ನು ಇನ್ನೊಬ್ಬರು ಬಟ್ಟೆ ಇಲ್ಲದವನಿಗೆ ಕೊಡುವ. ಒಂದು ಯಜ್ಞ ಆಯ್ತಲ್ಲಿ. ದೇವರಿಗಿಟ್ಟು ನೈವೇದ್ಯವನ್ನು ಹೊಟ್ಟೆ ತುಂಬಿದ್ದು ನಾವೆಲ್ಲ ಬೆಳಗ್ಗೆ ಇಡೀ ತಿಂಡಿ ಹೊಡ್ಕೊಂಡು ಹೋಗಿರ್ತೀವಿ. ನಮ್ಮ ಮನೇಲಿ ಯಾರ್ದೋ ಮನೇಲಿ ಸತ್ಯನಾರಾಯಣ ಪೂಜೆ ಇರುತ್ತೆ, ಅವನಿಗಿದು 3ನೇ ಊಟ. 11 ಗಂಟೆದೊಂದಾಗಿರುತ್ತೆ, 8:15 ಇದು ಸೇರಿದರೆ ಬೆಳಗಿನ ಜಾವೊಂದು 3ನೇ ಬ್ಯಾಟಿಂಗ್ ಇದು. ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದು ಆಹಾರವನ್ನು ಫಸ್ಟು ಹಸ್ದವರಿಗೆ ಕೊಡು. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪಂಚಭೂತಗಳಿಗಿಡುವುದು ಅಂತ. ಪ್ರಾಣಿ ಪಕ್ಷಿಗಳಿಗೆ ಪಂಚಭೂತಗಳ ಸ್ವರೂಪ ಅದು, ಅವುಗಳಿಗೆ ಇಡೋದು, ಬಾಯಿಲ್ಲ ಅಂಥೇಳಿ. ಹಾಗಾಗಿ ಹಿಂದಿನ ವೈದಿಕ ಕ್ರಮದಲ್ಲಿ ಅನ್ನ ತಿನ್ನೋ ಮೊದಲು ಪರಿಶೇಷಣೆ ಮಾಡಿ ಇರುವೆ ಅವರಿಗೆಲ್ಲ ತೆಗೆದಿಡ್ತಾರೆ. ಆ ಜೀವಿಗಳಿಗೂ ಒಂದು ತುತ್ತು ಆಹಾರದಲ್ಲಿ ಅವರಿಗೆ ಸಿಗಲಿ. ಕಾಗೆಗಳಿಗೆ ಪಿತೃಗಳು ಅಂತಲ್ಲ, ಆ ಕಾಗೆಗಳಿಗೂ ಆಹಾರ ಸಿಗಲಿ ಅಂತ ಅವರನ್ನು ಸನಾತನ ಧರ್ಮದಲ್ಲಿ ಪಿತೃಗಳ ಏನು ಪ್ರತಿರೂಪ ಅಂಥೇಳಿ ಆ ಪಕ್ಷಿಗೆ ಊಟ ಸಿಗಬೇಕು ಅನ್ನೋ ವಿಜ್ಞಾನ ಇತ್ತದ್ರ ಹಿಂದೆ. ಯಾಕೆ ನಮ್ಮ ಸನಾತನ ಧರ್ಮದಲ್ಲಿ ನಾನು ನೋಡಿದಾಗೆ ಎಲ್ಲ ಕರ್ಮಕ್ಕೂ ದೇವರದೊಂದು ಲೇಪ ಉಂಟು. ಯಾಕೆ ಜನಕ್ಕೆ ಭಯಭಕ್ತಿ ಬರೆಸೋ ಕಾರಣ. ದೇವರಂದರೆ ಬರೀ ವಿಗ್ರಹಕ್ಕೆ ಸೀಮಿತ ಆಗಲಿಲ್ಲ, ಕರೆಂಟ್ ಅನ್ನೋದು ಬಲ್ಪಿಗೆ ಸೀಮಿತ ಆಗಿಲ್ಲ. ಆ ಕರೆಂಟ್ ಎಷ್ಟು ಪ್ರಕಾಶ ಆಗುತ್ತೋ ಅದಷ್ಟು ಕರೆಂಟಿನ ವ್ಯಾಪ್ತಿ. ಅದನ್ನು ರಾಮಕೃಷ್ಣರು ಹೇಳ್ತಾರೆ, ಗಂಗಾ ತಟ ಅಂದರೆ ಬರೀ ಗಂಗೆ ತಟ ಮಾತ್ರ ಪವಿತ್ರ ಅಲ್ಲ, ಆ ಗಂಗೆ ಗಾಳಿ ಎಲ್ಲಿ ತನಕ ಬೀಸುತ್ತೋ ಅಷ್ಟು ಜಾಗ ಕಾಶಿಯಷ್ಟೇ ಪವಿತ್ರ ಅಂಥೇಳಿ. ಸೊ ಹಾಗಾಗಿ ಆದಷ್ಟು ಇನ್ನೊಂದು ಜೀವಿಗೆ ಕಾಯ ವಾಚ ಮನಸ್ಸ ಸಹಾಯಕವಾಗಿ ನಾವು ಬದುಕಿದಾಗ ಅದು ಜೀವನ ಯಜ್ಞ. ಅದು ಪ್ರಾಣಿ ಇರಲಿ, ಪಕ್ಷಿ ಇರಲಿ. ನಮ್ಮ ದುಡಿಮೇಲೆ 1 ಭಾಗ ದಶಾಂಶವನ್ನು ದಾನಕ್ಕೆ ಯೂಸ್ ಮಾಡಬೇಕಂತ. 10 ಭಾಗನ ನಮ್ಮ ಊರಿನ ಒಳಿತಿಗೂ, ನಮ್ಮ ಊರು ಶಾಲೆ ಡೆವಲಪ್ಮೆಂಟಿಗೂ, ನಮ್ಮ ಊರಿನ ಬಸ್ ಸ್ಟ್ಯಾಂಡಿಗೂ. 2 ಲಕ್ಷ ರೂಪಾಯಿ ಕೊಡೋ ಬಸ್ ಸ್ಟ್ಯಾಂಡಿಗೆ 20 ವರ್ಷದಿಂದ ಓಡಾಡಿದ ಬಸ್ ಚಾರ್ಜಲ್ಲೇ ನಂಗೆ ಗೊತ್ತಿದ್ದಂಗೆ ಊರವರು ಓಡಾಡಿದ್ರಲ್ಲಿ 3 ಬಸ್ ಸ್ಟ್ಯಾಂಡ್ ಆಗ್ತದೆ. ಅದನ್ನು ಮಾಡೋಕ್ಕೆ ಮನಸ್ಸಿಲ್ಲ. 20 ವರ್ಷ ಓಡಾಡ್ತೀವಿ ನಾವು, ಪೆಟ್ರೋಲ್ ಖರ್ಚು ಮಾಡಿಕೊಂಡು, ಅಪ್ಲಿಕೇಶನ್ ಇಟ್ಕೊಂಡು, ಇದ್ದು ಮಂತ್ರಿಗಳಿಗೆಲ್ಲ ಹಾರ ಹಾಕಿ ಹಣ್ಣು ಕೊಟ್ಟು. ಸೊ ಆ ಕೆಲಸ ಮಾಡೋರು ನಮ್ಮ ಊರಲ್ಲಿ ಜಾತ್ರೆಗೆ ನಾವೆಲ್ಲ ದುಡ್ಡು ಒಟ್ಟು ಮಾಡ್ತೀವಿ. ಅದೇ ಥರ ನಮ್ಮ ಯುವಕರಿಗೆ ನನ್ನ ರಿಕ್ವೆಸ್ಟು, ಊರಲ್ಲಿ ನಾವೆಲ್ಲ ನಮ್ಮ ಊರು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೋಸ್ಕರ ಒಟ್ಟು ಮಾಡಿದರೆ ಯಾರೂ ಕೊಡಲ್ಲ ಅನ್ನಲ್ಲ. ಸೊ ಅಂಥ ಕೆಲಸಗಳಾಗಬೇಕು. ಅದಕ್ಕೆ ಇದನ್ನು ಹಂಚಿಕೊಳ್ತಾ ಇರೋದು ಯುವಕರಲ್ಲಿ ಪ್ರಜ್ಞೆ ಬರಲಿ. ನಾವು ಭಾವನೆಯ ರಥ ಏರಿದ ದೇಶ ಭಾರತದಲ್ಲಿರೋದು, ಅದಕ್ಕೆ ಬಾ ಪ್ಲಸ್ ರಥ. ಆ ಭಾವನೆಗಳಿಗೆ ಫಸ್ಟು ಪ್ರಾಧಾನ್ಯ ಕೊಡೋ ಕೆಲಸ ಮಾಡೋಣ. ನಾವೆಲ್ಲ ಒಂದೊಂದು ಟೀಮ್ ಮಾಡಿಕೊಂಡು ಜಾತಿ, ಧರ್ಮ, ಪಕ್ಷ ಇದೆಲ್ಲ ದಾಟಿ ಸೇವೆಯನ್ನು ಯಜ್ಞಕ್ಕೆ ಎಲ್ಲರೂ ಸೇರಿದಾಗ ದೇಶ ಎಲ್ಲವೂ ಸುಭಿಕ್ಷೆ ಆಗುತ್ತೆ. ಬೆಂಗಳೂರಲ್ಲಿ 10 ಫ್ಲ್ಯಾಟ್ ಇರುತ್ತೆ. ಆ ಫ್ಲ್ಯಾಟಲ್ಲಿರೋರೆಲ್ಲ 2-3 ಲಕ್ಷದ ಮೇಲೆ ಸಂಬಳ ತಗೊಳ್ಳೋರೆ. ಅವರ ಎದುರುಗಡೆ ರೋಡೇ ಮೊನ್ನೆ ಮಳೆಗಾಲದಲ್ಲಿ ಗುಂಡಿ ಬಿದ್ದಾಗ ಒಂದು ಬುಟ್ಟಿ ಜಲ್ಲಿಗೆ 50-100 ರೂಪಾಯಿ ಇರ್ಬೋದು ನಂಗೆ ಗೊತ್ತಿದ್ದಂಗೆ. ಅವರೇ ತುಂಬಿಸಿ ಅದರ ವ್ಯವಸ್ಥೆ ನೋಡ್ಬೋದು ಆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್. ನಾವು ಆ ಸರ್ಕಾರನ ಕಾಯ್ತಾ ಇರ್ತೀವಿ, ಕಾರ್ಪೊರೇಟ್ರನ್ನ ಕಾಯ್ತಿರ್ತೀವಿ, ಇವ್ರ ಲೆಕ್ಕ ನಮ್ಮ ದುಡ್ಡು ಉಳೀತು ಅಂತ. ಆ ಟಯರು ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡಿರ್ತಾರೆ, ಆಡಿ, ರೇಂಜ್ ರೋವರು. ಅದೊಂದು ಟಯರ್ ಹೋದರೆ ಅದಕ್ಕೆ ದುಡ್ಡು ಹಾಕೋದ್ರಲ್ಲಿ 3 ಸಲ ಟಯರ್ ಚೇಂಜ್ ಮಾಡೋ ದುಡ್ಡಲ್ಲಿ ಅವ್ರದ್ದು ವಾರ್ಡ್ ಎದುರುಗಡೆ ಇರೋ ರೋಡೇ ಆಗುತ್ತೆ. ಪ್ಲೀಸ್ ಯೂಸ್ ಯುವರ್ ಕಾಮನ್ ಸೆನ್ಸ್. ಹಾಗಾಗಿ ಈ ಪೂಜೆಯಲ್ಲಿ ಶ್ರೇಷ್ಠವಾದ ಪೂಜೆ, ಸೇವೆ ಅನ್ನೋ ಪೂಜೆ ಯಾವ ಐಡೆಂಟಿಟಿ ಆಸೆ ಇಲ್ಲದೆ ಮಾಡಿದಾಗ ನಿಷ್ಕಾಮ ಕರ್ಮ ಅಂತಾರೆ. ಆ ಕರ್ಮ ನೈಷ್ಕರ್ಮ ಸಿದ್ಧಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ನಿಷ್ಕಾಮ ಕರ್ಮದಿಂದ ಅವನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ, ನಷ್ಟ ಇಲ್ಲ. ನೀವು ಏನು ಕೊಡ್ತೀಯೋ ಭಗವಂತ ನಿನಗೇನೋ ಒಂದು ಕೊಟ್ಟೆ ಕೊಡ್ತಾರೆ, ಅದು ಶತಸಿದ್ಧ. ಪ್ರಪಂಚದಲ್ಲಿ ಪರಮಾತ್ಮ ಯಾರಿಗೆ ಮೋಸ ಮಾಡಿದ್ದು ನನಗೆ ಗೊತ್ತಿಲ್ಲ, ಪ್ರಕೃತಿಯು ಯಾರಿಗೆ ಮೋಸ ಮಾಡಿಲ್ಲ. ನೀವೊಂದು ಗಿಡ ನೆಟ್ಟರೆ
ಅದು ಹಣ್ಣು ಕೊಡುತ್ತೆ, ನಿನಗೆ ನೆರಳು ಕೊಡುತ್ತೆ, ಕೊನೆಗೆ ಕಟ್ಟಿಗೆ ಆಗಿ ನಿನಗೆ ಬಿಸಿನೀರು ವ್ಯವಸ್ಥೆಯೂ ಆ ಗಿಡ ಮಾಡುತ್ತೆ, ಅನ್ನ ಬೇಯಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಎಲೆಗಳಿಂದ ನಿನಗೆ ಕೃಷಿಗೆ ಹೆಲ್ಪ್ ಮಾಡುತ್ತೆ. ಅದು ತನ್ನ ಬೇರಲ್ಲಿ ಭೂಮಿಯನ್ನು ಪದರವನ್ನು ಫಲವತ್ತತೆ ಮಾಡೋ ಎಷ್ಟೋ ಎರೆಹುಳಗಳನ್ನು ರಕ್ಷಣೆ ಮಾಡುತ್ತೆ. ಅದರಲ್ಲಿ ಹಣ್ಣು ಬಿಟ್ಟು ನಿನ್ನ ಹೊಟ್ಟೆ ತುಂಬಿಸಿದ್ದು ಅಲ್ಲದೆ, ಹಲಸಿನ ಮರ ಎಕ್ಸಾಂಪಲ್ ತೊಗೊಂಡ್ರೆ ಪ್ರಾಣಿ ಪಕ್ಷಿ ಜಂತುಗಳ ರಕ್ಷಣೆ ಮಾಡುತ್ತೆ. ಎಲ್ಲ ಯುವಕರು ನದಿ ದಂಡೆಯಲ್ಲಿ ಅಟ್ಲೀಸ್ಟ್ ಒಳ್ಳೊಳ್ಳೆ ಔಷಧಿ ಗಿಡಗಳನ್ನು ಹಾಕುವ, ಒಂದಿಷ್ಟು ವೃಕ್ಷಗಳನ್ನು ಬೆಳೆಸುವ. ಆ ನದಿ ಏನು ಸಾಯಿಲ್ ಎರೋಷನ್ನು ಕಮ್ಮಿ ಆಗುತ್ತೆ, ಜೊತೆಗೆ ಆ ನದಿ ದಂಡೆಗಳಿರೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗುತ್ತೆ. ಹತ್ತಿ ಮರ ಎಲ್ಲ ನೆಟ್ಟರೆ 24 ಗಂಟೆ ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ಜೊತೆಗೇನು ಒಬ್ಬ ಮನುಷ್ಯ ತಲೆ ಕೆಟ್ಟು ನಿಂತಾಗ ಆ ವೃಕ್ಷಗಳ ಹತ್ರ 10 ನಿಮಿಷ ಕೂತ್ರೆ ಅವನಿಗೆ ಸಮಾಧಾನ ಸಿಗುತ್ತೆ, ಆ ನದಿಯ ಗಾಳಿ, ಆ ವೃಕ್ಷದ ಗಾಳಿಯಿಂದ. ಸೊ ಅಂಥ ಒಳ್ಳೆಯ ಕೆಲಸಗಳಿಗೆ ಈ ವರ್ಷ ಯುವಕರೆಲ್ಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಲಿ ಅಂತ ಹೇಳ್ತಾ ನನ್ನ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ.